ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಏನು ವ್ಲಾಗ್ ಇಲ್ಲ ಗೈಸ್, ಜಸ್ಟ್ ವ್ಲಾಗ್ ಬರ್ತಾ ಇಲ್ಲ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ ಅಂದರೆ, ಇವತ್ತು ಆ್ಯಕ್ಚುಲಿ ವ್ಲಾಗ್ ಮಾಡಿದರೆ ವ್ಲಾಗ್ ಆಗ್ತಾಯಿತ್ತು. ನಾನು ಶನಿವಾರದೊತ್ತು ಉಪವಾಸ ಇರ್ತೀನಿ. ಸೊ ಉಪವಾಸ ಮುಗಿಸ್ಕೊಂಡು ಸಂಜೆ ನಾನು ಅಂದರೆ ಸೂರ್ಯ ಮುಳುಗದ ನಂತರ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪ್ರಸಾದ ತಿಂದು ಉಪವಾಸ ಬಿಡ್ತೀನಿ. ನೈಟಿಗೆ ಊಟ ಮಾಡ್ತೀನಿ. ನೈಟಿಗೆ ಏನು ಊಟ ಇದ್ರೂ ಮಾಡ್ತೀನಿ, ಇದೇ ಅದೇ ಅಂತೇನಿಲ್ಲ. ನಾನು ಅಂದರೆ ನಿನ್ನೆ ರಾತ್ರಿ 12 ಗಂಟೆಯಿಂದ ಏನೂ ತಿನ್ನಲ್ಲ. ಅದಕ್ಕೆ ಮುಂಚೆನೇ ಏನಿದ್ರು ಊಟ ಮುಗಿಸ್ಕೊಳ್ಳೋದು. ಕರೆಕ್ಟಾಗಿ ಬರೀ ಅದ್ರ ಮೇಲೆ ತಿದ್ದಕ್ಕೆ ಎಷ್ಟೊತ್ತು? ಒಂದೇ ಸತಿ ತಿದ್ದಬೇಕು. ಸೊ ಅಲ್ಲಿಂದ ಅದೇ ನಿನ್ನೆ ರಾತ್ರಿ 12 ಗಂಟೆ ಒಳಗಡೆ ಹಿಂದಿನ ದಿನ ಏನಿದ್ರು ಊಟ ಮುಗಿಸ್ಕೊತೀನಿ. ಅದಾದಮೇಲೆ ಏನೂ ತಿನ್ನಲ್ಲ. ಬೆಳಗ್ಗೆ ಕಾಫಿ ಅದೆಲ್ಲ ಕುಡಿತೀನಿ, ಯಾಕಂದರೆ ಆಫೀಸ್ಗೆ ಹೋಗ್ಬೇಕಲ್ವ, ನಿದ್ದೆ ತಡೆಯೋಕ್ಕಾಗಲ್ಲ. ಹಾಗಾಗಿ ಕಾಫಿ ಟೀ ಕುಡಿತೀನಿ. ಬಿಟ್ಟರೆ ಫ್ರೂಟ್ಸು, ಬಾದಾಮಿ, ಅದು ಡ್ರೈ ಫ್ರೂಟ್ಸು ಅದೇನಾದರೂ ಇದ್ದರೆ ತಿಂತೀನಿ. ಅದು ಬಿಟ್ಟರೆ ಇನ್ನೇನು ತಿನ್ನೋಕ್ಕೆ ಹೋಗಲ್ಲ. ಸೊ ದೇವಸ್ಥಾನದಲ್ಲಿ ಇಲ್ಲಿ ಹೊಡೆದ್ಬಿಡ್ತು ಗೈಸ್. ಕಾಲು ತೊಳ್ಕೊಳಕ್ಕೆ ಹೋದಾಗ ಅಲ್ಲೊಂದು ಕಬ್ಬಿ ಹಾಕಿದ್ದಾರೆ, ಅದು ಯಾವಾಗ ಹೋದ್ರೂ ಹೊಡ್ಕೊಳುತ್ತೆ. ಇಲ್ಲಿಗೆ ತಲೆಗೆ ನೋಯ್ತಾ ಇದೆ ಅದು. ಎಸ್. ಸೊ ಸಂಜೆ ಬಂದು ನಾನು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ. ಅಲ್ಲಿ ಪ್ರಸಾದ ತಿಂದೇ ನಾನು ಉಪವಾಸ ಬಿಡೋದು. ಶನಿವಾರದ ವ್ರತ ಅಂತಲೇ ಹೇಳ್ಬೋದು. ಶನಿವಾರ ಮನೆ ದೇವ್ರ ವಾರ, ತಿರುಪತಿ ತಿಮ್ಮಪ್ಪನಿಗೆ ಮತ್ತು ಶನೇಶ್ವರ ಸ್ವಾಮಿಗೆ, ಆಂಜನೇಯ ಸ್ವಾಮಿಗೆ ಅಂತ ಹೇಳಿ ನಾನು ಉಪವಾಸ ಇರ್ತೀನಿ. ಹಾಗಾಗಿ 3 ದೇವಸ್ಥಾನಕ್ಕೆ ಹೋಗ್ತೀನಿ ನಾನು. ಮೊದಲು ನಾನು ಬರ್ತಾನೆ ಆನ್ ದ ವೇ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನಂತಾರೆ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಕೊಡುವಂಥ ಪ್ರಸಾದನ ತಿಂದು ಉಪವಾಸ ಬಿಡ್ತೀನಿ. ಅಲ್ಲಿಂದ ಮುಂದೆ ಬರ್ತೀನಿ ಷಣ್ಮತ್ಮ ದೇವಸ್ಥಾನಕ್ಕೆ ಬಂದು ಅಲ್ಲಿ ದರ್ಶನ ಮಾಡಿ ಅಲ್ಲಿ ಪ್ರಸಾದ ಕೊಟ್ಟರೆ ಅಲ್ಲಿಂದ ತಿಂತೀನಿ. ಇಲ್ಲಾಂದರೆ ಇಲ್ಲ, ಅಷ್ಟೇ ತೀರ್ಥವನ್ನು ತೊಗೊಂಡು ಬರ್ತೀನಿ. ನೆಕ್ಸ್ಟ್ ಅಲ್ಲಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪ್ರಸಾದ ಕೊಟ್ಟು ತಿಂತೀನಿ. ಇಲ್ಲ ಆದರೆ ಮನೆಗೆ ತೊಗೊಬಂದು ತಿಂತೀನಿ. ಮನೆಗೆ ಬಂದು ನಂತರನೇ ಊಟ ಮಾಡೋದು ನಾನು ಏನೇ ಇದ್ರೂ. ಇದು ನಂದು ಶನಿವಾರದ ರೊಟೀನ್. ಆಲ್ಮೋಸ್ಟ್ ನಾನು ಫೆಬ್ರವರಿದೇ ಸ್ಟಾರ್ಟ್ ಮಾಡಿರೋದು. ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ. ಒಂದೇ ಒಂದು ವಾರ ಬಿಟ್ಟಿದ್ದೆ, ಯಾಕಂದರೆ ನಾನು ಅವಾಗ ಆ್ಯಕ್ಸಿಡೆಂಟಾಗಿ ಬಿದ್ದುಬಿಟ್ಟಿದ್ದೆ. ಆ ಶನಿವಾರ ಮಾತ್ರ ಬಿದ್ದಿದ್ದು, ಐ ಥಿಂಕ್ ಬುಧವಾರ ಅನಿಸುತ್ತೆ. ಸೊ ನಾನಿನ್ನು ಮೆಡಿಕೇಷನಲ್ಲಿದ್ದೆ. ಹಾಗಾಗಿ ಆ ಟ್ಯಾಬ್ಲೆಟ್ ಪವರ್ಗೆ ನನಗೆ ಹೊಟ್ಟೆ ಹಸು ತಡೆಯೋಕ್ಕಾಗಲ್ಲ ಅಂತ ಹೇಳಿ ಆ ವಾರನೂ ಮಾಡಿದ್ನ ಅಂತ ಇಲ್ಲ, ಆ ವಾರನೂ ಮಾಡಿದ್ದೀನಿ ಉಪವಾಸ ನಾನು. ಅದಾದಮೇಲೆ ಒಂದು 3-4 ವಾರ ಆದಮೇಲೆ ಈಗಲ್ಲ ಒಂದು 15 ದಿನ ಮುಂಚೆ ಏನೋ ಜ್ವರ ಬಂದಿತ್ತು ನನಗೆ, ತುಂಬ ಜ್ವರ. ಹಾಗಾಗಿ ಆವತ್ತು ನನಗೆ ಜ್ವರಕ್ಕೆ ಸುಸ್ತು ತಡೆಯೋಕ್ಕಾಗ್ತಾಯಿಲ್ಲ, ಇನ್ನು ಊಟ ಎಲ್ಲಿಂದ ಬಿಡೋದು ಅಂತೇಳಿ ಊಟ ಮಾಡಿದ್ದೆ. ಜ್ವರ ಬಂದಾಗ ಮಾತ್ರ ಒಂದಿನ ಬಿಟ್ಟಿದ್ದೆ. ಬಿಟ್ಟರೆ ಪ್ರತಿ ವಾರ ನಾನು ಹೀಗೆ ಕಂಟಿನ್ಯೂ ರೊಟೀನ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ದೇವಸ್ಥಾನದಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೋಬೋದಿತ್ತು. ಯಲಹಂಕದಿಂದ ಆ ಕಡೆ ಎಲ್ಲ ಮಳೆ ಆಗಿದೆ ಗೈಸ್. ಯಲಹಂಕದಿಂದ ಈ ಕಡೆ ನಮ್ಮ ಮನೆಯವ್ರಿಗೂ ಮಳೆ ಇಲ್ಲ. ಅಂದರೆ ವಿದ್ಯಾರಣ್ಯಪುರ, MS ಪಾಳ್ಯ ಈ ಕಡೆ ಎಲ್ಲ ಒಂದು ಡ್ರಾಪು ಮಳೆ ಇಲ್ಲ, ಸಣ್ಣ ಸಣ್ಣದಾಗಿ ಉದುರಿದೆ. ಬಟ್ ನಾವು ಹೆಬ್ಬಾಳದಿಂದ ಹೆಬ್ಬಾಳ, ಯಲಹಂಕ ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆಯಲ್ಲಿ ಬಂದು ಆಲ್ರೆಡಿ ಉಯ್ದು ನಿಂತಿತ್ತು. ಹೆಂಗೋ ನಾನು ಬರುವಾಗ ಸಣ್ಣ ಬರ್ತಾಯಿತ್ತು ಅಂತ ಸರಿ ಅಂತ ದೇವಸ್ಥಾನಕ್ಕೆ ಬಂದೆ. ಹಾಗಾಗಿ ನಾನು ಮೊಬೈಲ್ ತೆಗಿಯೋಕ್ಕಾಗಲಿಲ್ಲ. ಸಣ್ಣ ಉದುರುತ್ತಾ ಇದೆ, ಮತ್ತು ಜೋರು ಮಳೆ ಬಂದುಬಿಟ್ರೆ ಅಂತ ಬೇಗ ದರ್ಶನ ಮುಗಿಸ್ಕೊಂಡು ಬರೋಣ ಅಂತ ನಾನು ಹೆಂಗೆ ಬಂದರೂ ಶನಿವಾರದೊತ್ತು ಮನೆಗೆ ಬರೋಕ್ಕೆ 8-8:15 ಆಗೇ ಆಗುತ್ತೆ. ಯಾಕಂದರೆ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಮಾಡ್ತಿರ್ತಾರೆ, ನಿಂತ್ಕೋಬೇಕು, ಕ್ಯೂ ಆಗೇ ಆಗುತ್ತೆ. ನನಗೆ ಇವತ್ತು ಬೇರೆ ಮೊದಲನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟು ರಶ್ ಇರಲಿಲ್ಲ, ಬೇಗ ದರ್ಶನ ಆಯಿತು. ಆದರೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ. ಅದೊಂದು ಫೋಟೋ ತೊಗೋಬೋದು, ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಆಚೆಯಿಂದ ಮಾಡ್ಕೊಳ್ಳೋಣ ಅಂದರೆ ನನಗದು ಫ್ಲ್ಯಾಶ್ ಆಗಲಿಲ್ಲ ವ್ಲಾಗದು. ಸೊ ಹಾಗಾಗಿ ಬೇಗ ದರ್ಶನ ಮಾಡ್ಕೊಂಡು ಬಂದುಬಿಟ್ಟೆ. ನನ್ನ ತಲೆಯಲ್ಲಿ ಇದ್ದೇನು ಅಂದರೆ ಮಳೆ ಬರೋಕ್ಕೆ ಮುಂಚೆ ಮನೆ ಸೇರ್ಕೊಂಡ್ಬಿಡೋಣ ದೇವಸ್ಥಾನ ದರ್ಶನಗಳು ಮುಗಿಸ್ಕೊಂಡು ಅಂತ. ಸೊ ಹಾಗಾಗಿ ಅಲ್ಲಿಂದ ನಾನು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ. ಮಧ್ಯದಲ್ಲಿ ಬರುವಾಗ ರಾಯರನ್ನ ಹಂಗೆ ಕೈ ಮುಕ್ಕೊಂಡು ಬರ್ತೀನಿ. ಆದರೆ ಒಳಗಡೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲ. ರಾಯರ ದೇವಸ್ಥಾನದ ರೋಡಿಂದನೇ ಬರೋದು ನಾನು. ಸೊ ಅದು ಟೈಮ್ ಹಿಂಗೆ ಹಂಗೆ ಅಂತ ಹೇಳೋಕ್ಕಾಗಲ್ಲ ಗೈಸ್. ನನ್ನ ಆಫೀಸ್ ಟೈಮ್ ಏನಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಂದು. ಬಟ್ ಉಪವಾಸ ಬಿಡೋದು ಮಾತ್ರ ಅಕಸ್ಮಾತ್ ನಾನು ಸಂಜೆ ಬೇಗ ದೇವಸ್ಥಾನಕ್ಕೆ ಹೋದ್ರೂ ನಾನು ಪ್ರಸಾದ ತಂದಿಟ್ಕೊಂಡು ಸೂರ್ಯ ಮುಳುಗಿದ ನಂತರನೇ ನಾನು ಪ್ರಸಾದ ಸೇವನೆ ಮಾಡೋದು. ರಾತ್ರಿ ಏನು ಊಟ ಇದ್ದರೂ ಮಾಡ್ತೀನಿ. ಕೆಲವೊಬ್ರು ಈರುಳ್ಳಿ ತಿನ್ನಲ್ಲ, ಬೆಳ್ಳುಳ್ಳಿ ತಿನ್ನಲ್ಲ, ಅದೆಲ್ಲ ಏನಿಲ್ಲ, ಎಲ್ಲ ತಿಂತೀನಿ ನಾನು. ರಾತ್ರಿ 12 ಗಂಟೆಯಿಂದ ಸೂರ್ಯೋದಯ ಆಗಿ ಸೂರ್ಯಾಸ್ತ ಆಗೋವರೆಗೂ ನಾನು ಉಪವಾಸ ಇರ್ತೀನಿ ಅಷ್ಟೇ. ಸೊ ಎಸ್, ಇವತ್ತು
ಶನ್ಮಾತ್ಮ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಇತ್ತು, ಹೋಗೋಣ ಅಂದ್ಕೊಂಡೆ. ನಾನು ಮೇಲಕ್ಕೆ ಏನಕ್ಕೋ ಹೋಗ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಅಂದ್ಕೊಂಡೆ, ಅದು ಊಟನ ಏನು ಅಂತ ನಂಗೆ ಗೊತ್ತಿಲ್ಲ. ಬಟ್ ಅಷ್ಟೊತ್ತಿಗೆ ತುಂಬ ಜನ ಇದ್ದರು ಅನಿಸುತ್ತೆ, ಲಾಕ್ ಮಾಡಿದರು, ಕ್ಯೂ ನಿಂತಿತ್ತು. ಸರಿ ಆಂಜನೇಯನ ದೇವಸ್ಥಾನ ದರ್ಶನ ಮಾಡ್ಕೊಂಡು ವಾಪಸ್ ನೋಡಿದೆ ಇತ್ತು. ಮನೆಗೆ ಬಂದು ನಮ್ಮ ಅಮ್ಮನ ಕೇಳೋಣ ಹೋಗೋಣ ಅಂದರೆ ಹೋಗೋಣ ಅಂದ್ಕೊಂಡು ಸೀದಾ ಮನೆಗೆ ಬಂದೆ. ನನ್ನ ಮಗಳ ಇವಳು ಪೌಡ್ರ್ ಡಬ್ಬ ಗೈಸ್, ಇಷ್ಟೊದ್ದು ಮೈಸೂರು ಸ್ಯಾಂಡಲ್ ಪೌಡ್ರ್ ಡಬ್ಬ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಆ ಮೈಸೂರು ಸ್ಯಾಂಡಲ್ ಡಬ್ಬ ತೊಗೊಂಡು ಮನೆ ಮುಂದೆ ಎಲ್ಲ ಪೌಡ್ರ್ ಹಾಕಿದ್ದಾಳೆ. ನಮ್ಮ ಓನರು ನಾಯಿಗಿಂತ ಕಡೆ, ಅವನು ಓನರ್ ಅನ್ಸ್ಕೊಳ್ಳೋದಕ್ಕೆ ಲಾಯಕ್ಕಿಲ್ಲ ಅಯ್ಯಪ್ಪ. ಒಂದು ಬಿಲ್ಡಿಂಗ್ನ ತೋಡಿ ಕೆರೆದು ಬಿಡ್ತೀವಿ ಅನ್ನಂಗೆ ಆಡ್ತಾನೆ ಅಯ್ಯಪ್ಪ. ಯಾಕೆ ಸುಳ್ಳಿಡಬೇಕು. ತುಂಬ ಅವ್ರಿಗೆ ಹೇಳ್ತಾರಲ್ಲ, ಓನರ್ ಆದವರು ಅಷ್ಟೊಂದು ಇದು ಮಾಡಬಾರ್ದು. ಮನೆ ಅಂತಾನೆ ಅಯ್ಯಪ್ಪ. ಏನೇ ಆದರೂ ನಾವು ಬಾಡಿಗೆ ಕೊಡ್ತೀವನೇ, ನಾವೇ ಕ್ಲೀನ್ ಮಾಡ್ತೀವಿ ಅದನ್ನು, ಅಷ್ಟು ಸಮಾಧಾನ ಇರಲ್ಲ. ಅಯ್ಯಪ್ಪ ಬಂದುಬಿಡ್ತಾನೆ. ಬಂದರೆ ಫುಲ್ ಮನೆ ಮುಂದೆ ಎಷ್ಟಾಗಲ ಇದೆಯೋ ಅಷ್ಟಾಗ್ಲೂ ವೈಟ್ ಪೌಡರು, ಎಲ್ಲೂ ಒಂದು ಕಡೆನೂ ಕಾಣಿಸ್ತಾ ಇಲ್ಲ, ನಾರ್ಮಲ್ ಟೈಲ್ಸು. ಆ ಕೆಲಸ ಮಾಡಿದ್ದಾಳೆ. ಬಂದವಳೆ ಒಂದು ಕೊಟ್ಟಿದ್ದೀನಿ, ಕೊಟ್ಟು ಒರೆಸಿ ಈಗ ಬಂದು ಊಟಕ್ಕೆ ಕೂತ್ಕೊಂಡಿದ್ದೀನಿ ಗೈಸ್. ಅದಕ್ಕಾಗಿ ವ್ಲಾಗ್ಸ್ ಇಲ್ಲ ಇವತ್ತು. ಆಲ್ರೆಡಿ ಇನ್ನು 10 ನಿಮಿಷ ಆದರೆ 9 ಗಂಟೆ. ಸೊ ನನಗೆ ಊಟ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಇವಳಿಗೆ ಹೋಮ್ವರ್ಕ್ ಬರೆಸ್ತಾ ಇದ್ದೀನಿ. ಹಾಗೇ ಮುಗಿಸ್ಬಿಟ್ಟು ನಾನಿವತ್ತು ಮಲಗೋದೇ ನನಗಾಗುತ್ತೆ. ಸೊ ಹಾಗಾಗಿ ಯಾವುದೇ ರೀತಿ ವ್ಲಾಗ್ ಮಾಡಲ್ಲ ಇವತ್ತು. ಸೊ ಕ್ಲಾರಿಫಿಕೇಷನ್ ವೀಡಿಯೋ, ಯಾಕೆ ಕೆಲವೊಂದು ಸ್ಯಾಟರ್ಡೇಸ್ ಆಲ್ಮೋಸ್ಟ್ ವ್ಲಾಗ್ ಅಂತ ಬರಲ್ಲ. ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಕಿಂದ ಟೆಂಪಲ್ಗೆ ಹೋದಾಗ ವೀಡಿಯೋ ಮಾಡೋದಕ್ಕೆ. ಸೊ ಗ್ಯಾಪ್ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕ್ಲಾರಿಫಿಕೇಷನ್ ವೀಡಿಯೋ ಥರ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಕಾಯ್ತಾಯಿರಿ. ನೋಡಿ ಹೆಂಗೆ ನೋಡ್ತಾಳೆ. ಬಾಯ್ ಹೇಳು. ಊಟ ಗೈಸ್, ಹಣ್ಣುಳಿಕಾಯಿ ಸಾಂಬಾರು ಅನ್ನ ಇಟ್ಕೊಂಡಿದ್ದೀನಿ. ಈಗ ತಿನ್ನಬೇಕು. ತಿಂದು ಮುಂದಿನ ಕೆಲಸ ಎದ್ದು ನಿಂತ್ಕೊಳ್ಳೋಕೆ ಆಯ್ತಲ್ಲ, ತಲೆ ತಿರುಗ್ತಾ ಇದ್ದೆ ನನಗೆ. ಅಂಥದ್ರಲ್ಲಿ ಇವಳು ಮತ್ತೆ ಕೆಲಸ ಕೊಟ್ಟವಳೆ. 5 ಸತಿ ಒರೆಸಿದ್ದೀನಿ ಗೈಸ್ ನಾನು ಆಚೆ ಕಡೆ. ಇನ್ನೂ ಬೆಳ್ಳಗಿದೆ, ಅದೇನು ಸಾಯ್ತಾನೋ ಗೊತ್ತಿಲ್ಲ ಆ ಓನರು. ತಿಂದುಬಿಟ್ಟು ಕೆಲಸ ಮುಗಿಸಿ ಇವತ್ತು ನಿದ್ದೆ ಮಾಡೋದು. ನಾಳೆ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ. ಅಲ್ಲಿ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.